ಜನತಾ ದರ್ಶನ ಮರೆತ್ರ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯ ಮಟ್ಟದ 2 ಯಶಸ್ವಿ ಜನತಾ ದರ್ಶನ ಮಾಡಿದ್ರು ಮುಖ್ಯಮಂತ್ರಿಗಳು. ಈಗ ಅದನ್ನ ಮರೆತು ಹೋಗ್ಬಿಟ್ರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಸರ್ಕಾರ, ಯಾಕಂದ್ರೆ ದೊಡ್ಡ ಮಟ್ಟದ ಜನತಾ ದರ್ಶನ ಮಾಡಿದ್ರು, ಸಕ್ಸಸ್ ಕೂಡ ಆಗಿತ್ತು. ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಬಂದಿದ್ರು. ಕಲಬುರಗಿಯಲ್ಲಿ ಜನತಾ ದರ್ಶನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸಿಎಂ. ಆಡಳಿತವೇ ಜನರ ಬಳಿಗೆ ಹೋಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಜನತಾ ದರ್ಶನದಲ್ಲಿ ಬಂದಂತಹ ದೂರುಗಳನ್ನು ಬೇಗ ಬಗೆಹರಿಸೋಕೆ ಸಿಎಂ ಆದೇಶಿಸಿದ್ರು. ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಕೇಂದ್ರದಲ್ಲಿ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಬಹುತೇಕ ಕಡೆ ಜನತಾ ದರ್ಶನವನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ ಉಸ್ತುವಾರಿ ಸಚಿವರು. ನೋಡಿ, ಬೆಂಗಳೂರಿನಲ್ಲಿ ಜನತಾ ದರ್ಶನ ಮಾಡಿದರು, ಇಲ್ಲೇ ಕೃಷ್ಣಾದಲ್ಲಿ ಮಾಡಿದರು. ಎಂಥ ಜನ ಬಂದಿದ್ರು ಅಲ್ಲಿ. ಎಲ್ಲರೂ ಬಂದು ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ಅರ್ಪಿಸಿ ಹೋಗ್ತಾ ಇದ್ರು. ಎಲ್ಲ ವ್ಯವಸ್ಥೆ, ಅವ್ರಿಗೆ ಊಟ ಉಪಹಾರ ನೀರಿನ ಎಲ್ಲ ವ್ಯವಸ್ಥೆ, ವಿಶೇಷ ಚೇತನರಿಗೆ ಬೇರೆ ವ್ಯವಸ್ಥೆ. ಅಲ್ಲೇ ಬಹುಮಾನ. ಮುಖ್ಯಮಂತ್ರಿಗಳು ಅವತ್ತು ಶ್ರಮ ಎಷ್ಟು ಇತ್ತಂತ ಹೇಳಿದ್ರೆ, ವಿಶ್ರಾಂತಿ ತೆಗೆದುಕೊಳ್ಳದೆ ಸ್ಪಾಟಿಗೆ ಬಂದು ಎಲ್ಲರ ಒಂದು ದೂರನ್ನು ತೆಗೆದುಕೊಳ್ತಾ ಇದ್ರು, ಅವರ ಒಂದು ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ತಾ ಇದ್ರು. ಅಧಿಕಾರಿಗಳನ್ನ ಕರೆದು ತರಾಟೆ ತೆಗೆದುಕೊಂಡ್ರು, ಇವ್ರು ಕೊಡಿಸಿ, ಏನಿದೆಯೋ ನ್ಯಾಯ ಕೊಡಿಸಿ, ಬಗೆಹರಿಸಿ ಸ್ಪಾಟಲ್ಲಿ ಹೇಳ್ತಾ ಇದ್ರು. ಆದರೆ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಜನತಾ ದರ್ಶನ. 2 ಸಕ್ಸಸ್ ಆಯಿತು. ಕಲಬುರಗಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದರೆ ಎಲ್ಲಿ ಹೋಯ್ತು ಹಾಗಾದರೆ? ಜನರ ಮನೆ ಬಾಗಿಲಿಗೆ ಹೋಗ್ತೀವಿ ನಾವು, ಆಡಳಿತವ್ರ ಬಳಿಗೆ ಹೋಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಜನತಾ ದರ್ಶನ ಮಾಡಬೇಕು, ಮಾಡ್ತಾರೆ ಅಂತ ಹೇಳಿದ್ರಿ, ನೀವು ಸೂಚನೆ ಕೊಟ್ಟಿದ್ರಿ. ಆದರೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳೇ. ನೀವು ಮಾಡಿದ್ದೀರಿ, ಸಕ್ಸಸ್ ಆಯಿತು, ಜನರು ಅದನ್ನು ಇಷ್ಟಪಟ್ಟರು, ಸಾಕಷ್ಟು ಜನರಿಗೆ ಅನುಕೂಲ ಆಯಿತು. ಆದರೆ ಈಗ ಮರೆತು ಬಿಟ್ರಾ? ಜನ ಕಾಯ್ತಾ ಇದ್ದಾರೆ. ಆದರೆ ಉಸ್ತುವಾರಿ ಸಚಿವರು ನಿಮ್ಮ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಜನತಾ ದರ್ಶನ ಬಹಳ ಸಕ್ಸಸ್ಫುಲ್ ಆಗಾಯಿತು. ಮುಖ್ಯಮಂತ್ರಿಗಳ ಒಂದು ಕಾರ್ಯವೈಖರಿ ನೋಡಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ರು. ಆದರೆ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಕಲಬುರಗಿಯಲ್ಲಿ ಅಂತ ಹೇಳಿದ್ರು. ಕೇವಲ ಮಾತಿಗಷ್ಟೇ ಸೀಮಿತ ಆಯ್ತಾ ಅಂತ ಹೇಳಿ, ಅಂದರೆ ಜನಸಾಮಾನ್ಯರ ಒಂದು ಅಪೇಕ್ಷೆ ಯಾಕೆ ಈ ರೀತಿ ಬೇಜವಾಬ್ದಾರಿ ಉಸ್ತುವಾರಿ ಸಚಿವರದ್ದು ಗಂಭೀರವಾಗಿ ತೆಗೆದುಕೊಂಡಿಲ್ವಾ ಅನ್ನೋದು? ಪ್ರಭು, ರಾಜ್ಯದಲ್ಲಿ ಜನತಾ ದರ್ಶನ ಸಾಕಷ್ಟು ಸದ್ದು ಮಾಡಿತ್ತು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜನರ ಸಮಸ್ಯೆಗಳಿಗೆ, ದೂರುಗಳಿಗೆ ಸ್ಪಂದನೆ ಮಾಡಬೇಕು, ಆದಷ್ಟು ಬೇಗ ಅವರಿಗೆ ನ್ಯಾಯ ಕೊಡಿಸ್ಬೇಕು ಎಂಬ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು 2 ಬಾರಿ ಜನತಾ ದರ್ಶನವನ್ನು ಮಾಡಿದ್ರು. ಒಂದು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಜನತಾ ದರ್ಶನ ಮಾಡಿದ್ರು. ಆನಂತರ ವಿಧಾನಸೌಧದ ಆವರಣದಲ್ಲಿ ಜನತಾ ದರ್ಶನ ಮಾಡಿ ಯಶಸ್ವಿ ಕೂಡ ಆಗಿದ್ರು. ಸರ್ಕಾರಕ್ಕೆ ಹೆಸರು ಕೂಡ ತಂದುಕೊಟ್ಟಿತ್ತು. ಅಂದ್ರೆ ಜನರಿಗೆ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಸಿಎಂ ಬಳಿ ಹೇಳ್ಕೊಂಡಿದ್ರು ಹಾಗೂ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಟಿದ್ರು. ಖಡಕ್ ಆದೇಶದ ಮೂಲಕ ಜನರ ಸಮಸ್ಯೆಗಳನ್ನ, ದೂರುಗಳನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆದೇಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಜನಕ್ಕೆ ಎಲ್ಲೋ ಒಂದ್ ರೀತಿ ಆಡಳಿತವೇ ತಮ್ಮ ಮನೆ ಬಾಗಿಲಿಗೆ ಹೋಗ್ತಾ ಇದೆ ಎಂಬ ಒಂದು ಉದ್ದೇಶ ಕೂಡ ಜನರಿಗೆ ತಿಳಿದು ಬಂದಿತ್ತು. ಅಂದ್ರೆ ಜನರು ಆಡಳಿತವನ್ನ ಹುಡುಕೊಂಡು ಬರೋದು ಬೇಡ, ಆಡಳಿತವೇ ಜನರನ್ನ ಹುಡುಕೊಂಡು ಹೋಗ್ಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ನಿಲುವಾಗಿತ್ತು. ಹಾಗಾಗಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಇದನ್ನೇ ಹೇಳ್ತಾ ಇದ್ರು. ಅಂದ್ರೆ ಜನರ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಬೇಕು, ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಗಳನ್ನ ನೀವು ಬಗೆಹರಿಸಬೇಕು, ನನ್ನ ಬಳಿ ಬರಬಾರದು ಎಂಬ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಆಯಾ ಉಸ್ತುವಾರಿ ಸಚಿವರಿಗೆ ನಿಮ್ಮ ಜಿಲ್ಲೆಗಳಲ್ಲಿ ನೀವೇ ಜನತಾ ದರ್ಶನ ಮಾಡಿ ಅಲ್ಲಲ್ಲಿರುವ ಸ್ಥಳೀಯ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕೊಡಬೇಕು, ನೀವೇ ಫುಲ್ ಸ್ಟಾಪ್ ಹಾಕ್ಬೇಕು ಎಂಬ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೋ ಕೆಲ ಸಚಿವರು ಮಾತ್ರ ಜನತಾ ದರ್ಶನವನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಜನತಾ ದರ್ಶನ ಮಾಡಿ ನಾವು ಜನರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಫುಲ್ ಸ್ಟಾಪ್ ಆಗ್ತೀವಿ ಅಂತ ಹೇಳ್ತಿದ್ದಂತ ಒಂದು ಸರ್ಕಾರ ಯಾಕೆ ಜನತಾ ದರ್ಶನ ಮಾಡೋದ್ರಲ್ಲಿ ಸೈಲೆಂಟ್ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಂದ್ರೆ ಪಕ್ಷದಲ್ಲಿರುವ ಗೊಂದಲಗಳು, ಪಕ್ಷದಲ್ಲಿರುವ ಒಂದು ರಾಜಕೀಯ ಏರಿಳಿತಗಳಿಗೆ ಜನತಾ ದರ್ಶನ ಸೈಲೆಂಟ್ ಆಯ್ತಾ, ಏರಿಳಿತದಿಂದ ಜನತಾ ದರ್ಶನ ಸೈಲೆಂಟ್ ಆಯ್ತಾ ಎಂಬ ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು. ಹಾಗಾಗಿ ಈಗಾಗಲೇ 2 ಬಾರಿ ಅಂದ್ರೆ ಗೃಹ ಕಚೇರಿ ಕೃಷ್ಣ ಹಾಗೂ ವಿಧಾನಸೌಧದ ಆವರಣದಲ್ಲಿ ಜನತಾ ದರ್ಶನ ಯಶಸ್ವಿ ಆಗಿತ್ತು. ನಂತರ ಕಲಬುರಗಿಯಲ್ಲಿ ಮಾಡಲಾಗುತ್ತೆ.
ಒಂದೇ ಅದೇ ಒಂದೊಂದು ಕಡೆ ಜನತಾ ದರ್ಶನವನ್ನ ಮಾಡಿ ರಾಜ್ಯಾದ್ಯಂತ ಜನತಾ ದರ್ಶನ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತೀವಿ ಎಂಬ ಸಿಎಂ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಎರಡು ಜನತಾ ದರ್ಶನದ ಬಳಿಕ ಮತ್ತೆ ಜನತಾ ದರ್ಶನ ಯಾವಾಗ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದಕ್ಕೆ ಸರ್ಕಾರ ಯಾವ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.